ನಮಸ್ತೆ ಕರ್ನಾಟಕ. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಸರ್ಕಾರ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಅನೇಕ ಯೋಜನೆಗಳನ್ನ ಜಾರಿಗೆ ತಂದಿದೆ. ಅದರಲ್ಲೇ ಅತ್ಯಂತ ಪ್ರಭಾವಶಾಲಿಯಾದ ಒಂದು ಯೋಜನೆ ಬಗ್ಗೆ ಇಲ್ಲಿ ಇವತ್ತು ಮಾತಾಡೋಣ. ಈ ಯೋಜನೆಯ ಮುಖ್ಯ ಉದ್ದೇಶ ಗ್ರಾಮೀಣ ಮಹಿಳೆಯರು ತಮ್ಮದೇ ಆದ ಉದ್ಯಮವನ್ನು ಪ್ರಾರಂಭಿಸಿ ವಾರ್ಷಿಕವಾಗಿ ಕನಿಷ್ಠ 5 ಲಕ್ಷ ಆದಾಯ ಗಳಿಸುವ ಮಟ್ಟಕ್ಕೆ ತಲುಪಬೇಕು ಅನ್ನೋದು. ಬನ್ನಿ, ಇಂಥ ಒಂದು ಒಳ್ಳೆ ಕೆಲಸಕ್ಕೆ ಯೋಜನೆಯಾದ ಲಖ್ಪತಿ ದೀದಿ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಕೊನೆಯವರೆಗೂ ವಿಡಿಯೋ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಲಖ್ಪತಿ ದೀದಿ ಯೋಜನೆ ಮಹಿಳೆಯರ ಕೌಶಲ್ಯ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರದ ಒಂದು ವಿಶೇಷ ಉಪಕ್ರಮವಾಗಿದೆ. ಲಖ್ಪತಿ ದೀದಿ ಯೋಜನೆ ಮಹಿಳೆಯರಿಗೆ ಬಡ್ಡಿ ರಹಿತ ಸಾಲ ಪಡೆಯಲು ಒಂದು ಅವಕಾಶ ನೀಡುತ್ತದೆ. ಈ ಯೋಜನೆಯಡಿ ಸರ್ಕಾರ ಮಹಿಳೆಯರಿಗೆ ವಿವಿಧ ತರಹದ ಉದ್ಯೋಗದ ಆಧಾರಿತವಾದ ತರಬೇತಿ ಕೂಡ ನೀಡುತ್ತದೆ. ಉದಾಹರಣೆ ಹೇಳಬೇಕಂದ್ರೆ, ಒಂದು ಸಣ್ಣ ವ್ಯಾಪಾರ ಮಾಡೋದಾಗಿರಲಿ ಅಥವಾ ಯಾವುದೇ ಮಾರಾಟ ಕೌಶಲ್ಯಗಳಾಗಿರಲಿ, ಇದ್ರ ಬಗ್ಗೆ ನಿಮಗೆ ತರಬೇತಿಯನ್ನು ಸರ್ಕಾರ ಕೊಡುತ್ತದೆ. ಅರ್ಜಿಯನ್ನು ಆಗ್ಲಿಕ್ಕೆ ಹೋದಾಗ ನಿಮ್ಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅದನ್ನು ನೀವು ಆಯ್ಕೆ ಮಾಡ್ಕೋಬಹುದು. ವ್ಯವಹಾರ ಪ್ರಾರಂಭಿಸಲು ತರಬೇತಿ ನಂತರ ನಿಮಗೆ ಸರ್ಕಾರದಿಂದ ಬಡ್ಡಿ ರಹಿತ ಸಾಲ ಪಡೆಯುವ ಅವಕಾಶ ಸಿಗುತ್ತೆ. ಸರ್ಕಾರ ಪ್ರತಿ ಮಹಿಳೆ ಕನಿಷ್ಠ ಲಖ್ಪತಿ ದೀದಿ ಅಂದರೆ ವರ್ಷಕ್ಕೆ ಲಕ್ಷ ಗಳಿಸುವ ಮಟ್ಟಕ್ಕೆ ಆದರೂ ಹೆಣ್ಣುಮಕ್ಕಳು ತಲುಪಬೇಕು ಅನ್ನೋದು ಅದರ ಉದ್ದೇಶ ಆಗಿದೆ. ಈ ಯೋಜನೆಯಡಿ ಸಿಗೋ ಪ್ರಯೋಜನ ಅಂದರೆ ಉಚಿತವಾಗಿ ನಿಮಗೆ ಕೌಶಲ್ಯ ತರಬೇತಿ ಸಿಗುತ್ತೆ, ಬಡ್ಡಿ ರಹಿತ ಸಾಲ 1 ರಿಂದ 5 ಲಕ್ಷವರೆಗೂ ನಿಮಗೆ ಸಾಲ ಸಿಗುತ್ತೆ, ಆರ್ಥಿಕ ಸ್ಥಿರತೆ ಕೂಡ ಆಗುತ್ತೆ. ಇನ್ನು ಯಾರಿದ್ರಲ್ಲಿ ಲಾಭ ತೆಗೆದುಕೊಳ್ಬೋದು ಅಂತ ನೋಡೋಣ. ಈ ಯೋಜನೆಯಡಿ ಲಾಭ ತೆಗೆದುಕೊಳ್ಳಲು ಅವರು ಭಾರತೀಯರಾಗಿರಬೇಕು, 18 ರಿಂದ 50 ವರ್ಷದ ಒಳಗಿನ ಹೆಣ್ಮಕ್ಳಾಗಿರಬೇಕು, ಸ್ವಸಹಾಯ ಗುಂಪಿನ ಸದಸ್ಯರಾಗಿರಬೇಕು, ಒಂದು ವ್ಯವಹಾರ ಯೋಜನೆಯನ್ನು ಕೂಡ ಹೊಂದಿರಬೇಕು. ಈ ಯೋಜನೆಯ ಅರ್ಜಿ ಸಲ್ಲಿಸುವ ವಿಧಾನನ ಹೇಳ್ತೀನಿ. ಹತ್ತಿರದ ಸ್ವಸಹಾಯ ಗುಂಪು ಕಚೇರಿಗೆ ಹೋಗಬೇಕು. ವ್ಯವಹಾರದ ಯೋಜನೆ ಮತ್ತು ಅಗತ್ಯ ದಾಖಲೆಗಳು ಅಂದರೆ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ವೋಟರ್ ಐಡಿ ಏನೇ ಇದ್ರೂ ಅವರಿಗೆ ನೀವು ಸಲ್ಲಿಸಬೇಕಾಗುತ್ತೆ. ಕಚೇರಿ ಅಧಿಕಾರಿ ಅದನ್ನು ಪರಿಶೀಲಿಸಿ ಸಾಲ ಮಂಜೂರಾತಿಗೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಗುತ್ತೆ. ತರಬೇತಿ ನಂತರ ನಿಮಗೆ ದುಡ್ಡು ಕೂಡ ಸಿಗುತ್ತೆ. ಸರ್ಕಾರ ಮುಂದಿನ ವರ್ಷಗಳಲ್ಲಿ 2 ಕೋಟಿ ಲಖ್ಪತಿ ದೀದಿಗಳನ್ನು ರೂಪಿಸುವ ಗುರಿಯನ್ನು ಹೊಂದಿದೆ. ಇದೊಂದು ಒಳ್ಳೆಯ ಯೋಜನೆ ಆಗಿದೆ. ಅವಶ್ಯಕತೆ ಇರೋರು ಈ ಅರ್ಜಿನ ಸಲ್ಲಿಸೋಕ್ಕಾಗುತ್ತಾ ಅಂತ ನೋಡ್ಕೊಳ್ಳಿ. ನಮಸ್ಕಾರ.